ಇವತ್ತು ಪಾಪು ಲಂಚ್ಗೆ ಫ್ರೈಡ್ ರೈಸ್ ಮಾಡಿದ್ದೆ. ಹೇಗೆ ಮಾಡಬೇಕಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಬನ್ನಿ. ಪಾಪುಗೆ ಏನೇ ಕುಕ್ಕಿಂಗ್ ಮಾಡಲಿ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡ್ತೀನಿ. ಫಸ್ಟ್ ಪ್ಯಾನ್ಗೆ 2 ಟೀ ಸ್ಪೂನ್ ಕೊಕೊನಟ್ ಆಯಿಲ್ನ ಹಾಕ್ಕೋಬೇಕು. ಫ್ರೈಡ್ ರೈಸ್ಗೆ ಇವತ್ತು ನಾನು ಬೀನ್ಸ್, ಕ್ಯಾರೆಟ್ ಮತ್ತು ಪನ್ನೀರ್ನ ಯೂಸ್ ಮಾಡ್ತಾ ಇದ್ದೀನಿ. ಸಮ್ಟೈಮ್ಸ್ ಮಶ್ರೂಮ್ ಕೂಡ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಬ್ರಾಕ್ಲಿ ಕೂಡ ಯೂಸ್ ಮಾಡ್ತೀನಿ. ಅದು ಯಾವುದು ಇಲ್ಲದೆ ಹೋದರೆ ಕ್ಯಾರೆಟ್, ಬೀನ್ಸ್ ಹಾಕ್ಕೊಂಡ್ರೆ ಸಾಕು. ನಾನು ಏನೇ ವೆಜ್ಜಸ್ ಯೂಸ್ ಮಾಡಿದ್ರೂ ಕೂಡ ಹಾಫ್ ಫ್ರೈ ಮಾಡ್ತೀನಿ, ಫುಲ್ ಸಾಫ್ಟಾಗಿ ಕುಕ್ ಮಾಡಲ್ಲ. ಅವರು ಕೂಡ ಏನು ತಿಂತಿದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಿಲ್ಲ. ಪಾಪಗೆ ಆನಿಯನ್ ಕೂಡ ಯೂಸ್ ಮಾಡಲ್ಲ. ಈ ವೆಜ್ಜಸ್ಸು ಹಾಫ್ ಫ್ರೈ ಆದಮೇಲೆ 1/4 ಟೀ ಸ್ಪೂನ್ ಅಷ್ಟು ಸಾಲ್ಟ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ಅಷ್ಟೇ 1/4 ಟೀ ಸ್ಪೂನ್ ಅಷ್ಟು ಕರಿಮೆಣಸು ಪುಡಿನ ಹಾಕ್ಕೋಬೇಕು, ಅಂದರೆ ಪೆಪ್ಪರ್ ಪೌಡರ್ ಅಂತಾರಲ್ಲ ಅದು ಹಾಕ್ಕೋಬೇಕು. ಅದು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅರ್ಶಿನ ನಾನು ಯೂಸ್ ಮಾಡಲ್ಲ, ಸ್ವಲ್ಪ ರೈಸ್ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಬೌಲ್ ರೈಸ್ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿ ಮತ್ತು ನ್ಯೂಟ್ರಿಷಿಯಸ್ ಆಗಿ ಕೂಡ ಇರುತ್ತೆ. ಇಲ್ಲಿವರೆಗೂ ಯಾರ ಮನೇಲಿ ಕುಕ್ಕರಲ್ಲಿ ವೆಜ್ಜೀಸು, ದಾಲು, ರೈಸ್ ಹಾಕಿ ಸೀಟಿ ಹೊಡೆದು ತಿನ್ನಿಸ್ತಿರೋ ಅವರೆಲ್ಲ ಅದನ್ನು ಸ್ಕಿಪ್ ಮಾಡಿ ಈ ಥರ ನ್ಯೂಟ್ರಿಷಿಯಸ್ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಮತ್ತಷ್ಟು ಇದೇ ಥರ ಅಪ್ಡೇಟ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್ ಬಾಯ್.